ಭಾಗದಲ್ಲಿ ಆಗ್ತಿರುವಂತ ಕತೆ ಅಲ್ಲ, ರಾಜ್ಯಾದ್ಯಂತ ಇದೇ ತರ ಚಿತ್ರಣ ಇರೋದು. 16 ಎಕರೆ ಬೆಳೆ ಹೊಲದಲ್ಲೇ ನಾಶ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಬೆಳೆಯನ್ನ ನಾಶ ಮಾಡಿದ್ದಾರೆ ರೈತರು. ಮೆಣಸಿನಕಾಯಿಗೆ ಬೆಲೆ ಸಿಗದೆ ಪಾಪ ರೈತರು ಈಗ ಕಂಗಾಲಾಗಿ ಹೋಗಿದ್ದಾರೆ. ಅಷ್ಟೇ ಅಲ್ಲ, ಮಾರ್ಕೆಟಿಗೆ ತಗೊಂಡು ಹೋಗಕ್ಕಾಗಲ್ಲ, ತಗೊಂಡು ಹೋದ್ರೆ ಬೆಲೆ ಸಿಗಲ್ಲ. ಸಾಲ ಸೋಲ ಮಾಡಿ ಪಾಪ ಎಷ್ಟೋ ಜನ ರೈತರು ಬೆಳೆದಿರ್ತಾರೆ, ತಮ್ಮ ಕೈಯಾರೆ ಇದೀಗ ಬೆಳೆಯನ್ನ ನಾಶ ಮಾಡ್ತಾ ಇದ್ದಾರೆ. ಅವ್ರ ಮನಸ್ಥಿತಿಯನ್ನ ಪಾಪ ನಾವು ಅರ್ಥ ಮಾಡ್ಕೊಳ್ಬೇಕು. ಬಟ್ ಪರಿಸ್ಥಿತಿ ಅದಕ್ಕೆ ಪೂರಕವಾಗಿ ಇಲ್ವಲ್ಲ. ಅಟ್ಲೀಸ್ಟ್ ರೈತರಿಗೆ ಏನಾದ್ರೂ ಸಹಾಯ ಮಾಡೋಣ ಅಂದ್ರೆ ಸರ್ಕಾರ ಇದೀಗ ಮುಂದಕ್ಕೆ ಬರ್ಬೇಕಾಗುತ್ತೆ. ಅಭಯ ಏನೋ ಕೊಟ್ಟಿದೆ ಸರ್ಕಾರ, ಬಟ್ ಆ ಭರವಸೆಯನ್ನ ಈಡೇರಿಸಿದೆಯಾ, ಅದು ಈಗ ಮೇನ್ ಪಾಯಿಂಟ್ ಆಗುತ್ತೆ. ಮೆಣಸಿನಕಾಯಿ ಬೆಳೆಯನ್ನು ಕೂಡ ಈಗ ಕುರಿ ಬಿಟ್ಟು ರೈತರು ಮೇಯಿಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಹಿರೇಮುನವಳ್ಳಿ ಗ್ರಾಮದಲ್ಲಿ ಘಟನೆಯಾಗಿರೋದು. ಹಲವು ಗ್ರಾಮಗಳಲ್ಲಿ 20 ಎಕರೆ ಮೆಣಸಿನಕಾಯಿ ಬೆಳೆಯನ್ನ ನಾಶ ಮಾಡಿಬಿಟ್ಟಿದ್ದಾರೆ. ಕಲಬುರಗಿ, ಕೋಲಾರದಲ್ಲೂ ಕೂಡ ಸಾಕಷ್ಟು ಬೆಳೆ ನಾಶ ಆಗಿದೆ. ಇನ್ನು ಚಿತ್ರದುರ್ಗ, ದಾವಣಗೆರೆ, ಉಡುಪಿಯಲ್ಲೂ ಕೂಡ ರೈತರ ಗೋಳು ಇದೇ ತರ ಇದೆ. ಜಮೀನಲ್ಲಿ 16 ಎಕರೆ ಬೆಳೆಯನ್ನ ರೈತರೇ ನಾಶ ಮಾಡ್ತಾ ಇದ್ದಾರೆ. ನೋಡಿ, ಬೆಳಗಾವಿಯಲ್ಲಿ ನಾವಾಗ್ಲೇ ಹೇಳ್ತಾ ಇದ್ವಲ್ಲ, ಈ ಮೆಣಸಿನಕಾಯಿ ಬೆಳೆಯನ್ನ ಕುರಿ ಬಿಟ್ಟು ಹಿಂಗೆ ಅವರೇ ಮೇಯಿಸ್ತಾ ಇದ್ದಾರೆ ಅಂತ. ತಮ್ಮ ಕೈಯಾರೆ ಬೆಳೆಯನ್ನ ಪಾಪ ನಾಶ ಮಾಡ್ತಾ ಇದ್ದಾರೆ. ಕೋಲಾರ ಭಾಗದಲ್ಲೂ ಕೂಡ ಅದೇ ಕತೆ ಆಗಿರೋದು. ಕಲಬುರಗಿಯಲ್ಲೂ ಕೂಡ ಈಗ ಕಲ್ಲಂಗಡಿ ಹಣ್ಣನ್ನ ನೋಡ್ತಾ ಇದ್ದೀವಿ. ಕೆಲವರು ರಸ್ತೆಗೆ ಸುರಿತಾ ಇದ್ದಾರೆ, ನೀರಿಗೆ ಸುರಿತಾ ಇದ್ದಾರೆ. ಕೆಲವರು ತಮ್ಮ ಜಮೀನಲ್ಲೇ ಒಂದು ಭಾಗಕ್ಕೆ ಹಾಕ್ಬಿಟ್ಟು ಅದನ್ನೆಲ್ಲ ಕೊಳಿಸ್ತಾ ಇದ್ದಾರೆ. ಅಂದ್ರೆ ಈಗ ಬೆಳೆ ಏನೋ ಪಾಪ ಬಂದಿದೆ, ಫಸಲು ಬಂದಿದೆ ಉತ್ತಮವಾಗಿ, ಬಟ್ ಆದಾಯ ಸಿಗ್ತಾ ಇಲ್ಲ ಪಾಪ ಅವರಿಗೆ. ಸಾಲ ಸೋಲ ಮಾಡಿ ಬೆಳೆದಿರ್ತಾರಲ್ಲ, ಅದನ್ನ ಮಾರ್ಕೆಟ್ಗೆ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ. ಅಲ್ಲಿ ಕಷ್ಟಪಟ್ಟು ತಗೊಂಡು ಹೋದ್ರೂ ಸೂಕ್ತ ರೀತಿಯಲ್ಲಿ ಬೆಲೆ ಸಿಗ್ತಾ ಇಲ್ಲ. ಆ ಹೂವಿನ ಬೆಳೆಯನ್ನೆಲ್ಲ ಹೆಂಗೆ ಟ್ರ್ಯಾಕ್ಟರ್ ಮುಖಾಂತರ ನಾಶ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀವಿ. ಚೆನ್ನಾಗೇ ಹೂ ಎಲ್ಲ ಬಿಟ್ಟಿದೆ, ಬಟ್ ಅದನ್ನ ಕೀಳೋದಕ್ಕೆ ಈಗ ಜನ ಸಿಗ್ತಾ ಇಲ್ಲ, ಕೂಲಿ ಆಳುಗಳು ಸಿಗ್ತಾ ಇಲ್ಲ. ಸರಿ, ಕಷ್ಟಪಟ್ಟು ಏನೋ ಆ ಹೂನೆಲ್ಲ ಕೀಳ್ಸಿದ್ರು ಕೂಡ ಮಾರ್ಕೆಟ್ಗೆ ಸಪ್ಲೈ ಮಾಡಕ್ ಆಗ್ತಿಲ್ಲ. ಕಷ್ಟಪಟ್ಟು ತಗೊಂಡು ಹೋದ್ರೆ ಅಲ್ಲಿ ಸೂಕ್ತ ರೀತಿಯಲ್ಲಿ ಅದಕ್ಕೆ ಬೆಲೆ ಸಿಗ್ತಾ ಇಲ್ಲ. ಸೊ ಇದೆಲ್ಲ ವಿಚಾರಗಳಿಂದ ಪಾಪ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಚಿತ್ರದುರ್ಗ, ದಾವಣಗೆರೆ, ಉಡುಪಿಯಲ್ಲಿ ಚಿತ್ರಣವನ್ನ ಗಮನಿಸ್ತಾ ಇದ್ದೀವಿ. ಈಗ ಚಿತ್ರದುರ್ಗ ಮತ್ತೆ ದಾವಣಗೆರೆಯಲ್ಲಿ ಒಂದಿಷ್ಟು ಹೂಗಳನ್ನ ಬೆಳೆದಿದ್ದಾರೆ ಪಾಪ ರೈತರು. ಅದನ್ನ ಆಗ್ಲೇ ನಾನು ಹೇಳ್ತಾ ಇದ್ನಲ್ಲ, ಕೂಲಿ ಕಾರ್ಮಿಕರು ಸದ್ಯಕ್ಕೆ ಸಿಗ್ತಾ ಇಲ್ಲ ಅದನ್ನೆಲ್ಲ ಕೀಳಿಸೋದಕ್ಕೆ. ಕಷ್ಟಪಟ್ಟು ಕೀಳಿಸಿದ್ರು ಕೂಡ ಮಾರ್ಕೆಟಿಗೆ ಅದನ್ನ ತಗೊಂಡು ಹೋಗಕ್ ಆಗ್ತಾ ಇಲ್ಲ. ನೋಡಿ ಪಾಪ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ರೈತರು ಅಂತ. ಇನ್ನು ಈ ದಕ್ಷಿಣ ಕನ್ನಡ ಭಾಗದಲ್ಲಿ ಈಗ ಮತ್ಸ್ಯ ಮಾರಾಟವನ್ನ ಗಮನಿಸ್ತಾ ಇದ್ದೀವಿ. ಅದನ್ನು ಕೊಳ್ಳೋರೆ ಇಲ್ಲದಂತಾಗಿದೆ. ಬೆಳೆ ಸಾಗಾಟದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತೀವಿ ಅಂತ ಸರ್ಕಾರ ಭರವಸೆಯನ್ನ ಕೊಟ್ಟಿತ್ತು ರೈತರಿಗೆ. ಪ್ರತಿದಿನ ರೈತರ ಹಿತದ ಬಗ್ಗೆ ಸರ್ಕಾರ ಮಾತಾಡುತ್ತೆ, ಆದ್ರೆ ರೈತರ ಬೆಳೆ ಮಾತ್ರ ಮಣ್ಣು ಪಾಲಾಗ್ತಾ ಇದೆ. ನಷ್ಟದಿಂದಾಗಿ ಆತ್ಮಹತ್ಯೆಯ ಹಾದಿಯನ್ನ ರೈತರು ಹಿಡಿದಿದ್ದಾರೆ. ತೋಟಗಾರಿಕೆ ಬೆಳೆ ಖರೀದಿಸುವಂತೆ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹಾಪ್ಕಾಮ್ಸ್ ಇದೆ ಅಲ್ಲ, ಸೊ ಅಲ್ಲಿ ಸರ್ಕಾರನೇ ಈಗ ಮಾರಾಟ ಮಾಡ್ಲಿ, ನಮ್ದೆಲ್ಲ ಈಗ ಬೆಳೆ ಏನ್ ಬೆಳೆದಿದೀವಿ, ತರಕಾರಿ ಇರ್ಬೋದು, ಹೂವು, ಹಣ್ಣು, ಅದನ್ನೆಲ್ಲ ಹಾಪ್ಕಾಮ್ಸ್ ಮುಖಾಂತರ ಸರ್ಕಾರನೇ ತಗೊಳ್ಳಿ, ಮಾರಾಟ ಮಾಡ್ಲಿ. ಇಲ್ಲ ಅಂದ್ರೆ ಅದಕ್ಕೆ ಸೂಕ್ತ ಪರಿಹಾರ ಕೊಡಿ. ನಮ್ಮ ಬೆಳೆಗಳಿಗೆ ಕಷ್ಟಪಟ್ಟು ಬೆಳೆದಿದೀವಿ, ಸಾಲ ಸೋಲ ಮಾಡಿದೀವಿ. ಈಗ ಇದು ಮುಗೀತಾ ಇದ್ದಂತೆ ಬ್ಯಾಂಕ್ ಅಧಿಕಾರಿಗಳೇನ್ ಸುಮ್ನೆ ಕುತ್ಕೊಳ್ಳಲ್ಲ. ನೀವು ಬೆಳೆ ಬೆಳೆದಿದ್ದೀರಾ, ಇಲ್ಲ ಅದನ್ನ ಮಾರಾಟ ಮಾಡಿದ್ರಾ, ಬಿಟ್ಟಿದ್ದೀರಾ, ಏನು ಕೇಳಲ್ಲ. ಬ್ಯಾಂಕಿಗೆ ನೀವೇನ್ ಸಾಲ ತಗೊಂಡಿದ್ರಿ ಅದ್ರ ಬಡ್ಡಿ ಕಟ್ಟಿ, ಅಸಲು ಕಟ್ಟಿ ಅಂತ ಕುತ್ಕೊಂಡ್ಬಿಡ್ತಾರೆ. ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾರೆ. ಅದಾದ್ಮೇಲೆ ಅನ್ನದಾತರ ಪರಿಸ್ಥಿತಿ ಏನಿದೆ ಹಿಂದೆ ನಾವು ನೋಡಿದೀವಿ. ಆತ್ಮಹತ್ಯೆ ಹಾದಿ ಹಿಡಿತಾ ಇದ್ದಾರೆ. ನಾವು ಮನೋಬಲ ನೀವು ಬೆಳೆಸ್ಕೋಬೇಕು, ಆತ್ಮಸ್ಥೈರ್ಯ ಕಳ್ಕೋಬೇಡಿ ಅಂತ ಏನೋ ಹೇಳ್ತೀವಿ, ಬಟ್ ಸರ್ಕಾರ ಆ ನಿಟ್ಟಿನಲ್ಲಿ ಅವರಿಗೆ ಸಹಕಾರಿಯಾಗಿ ಏನೆಲ್ಲ ಅಗತ್ಯತೆ ಬೇಕು ಅದನ್ನ ಪೂರೈಕೆ ಮಾಡ್ಬೇಕಲ್ವಾ.